ಈಗಾಗಲೇ ರಿಲೀಸ್ ಆಗಿರತಕ್ಕಂತ ಪೋಸ್ಟರ್ಸ್, ಫಸ್ಟ್ ಲುಕ್ ಮತ್ತೆ ಗ್ಲಿಮ್ಸ್ ಗಳನ್ನ ನೋಡಿದ್ರೆ ಭೈರತಿ ರಣಗಲ್ ಸಿನಿಮಾ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಫೈರ್ ಫ್ಲೈ ಅನ್ನುವಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಶಿವಣ್ಣ ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಮಗಳ ಸಿನಿಮಾದಲ್ಲಿ ಅಪ್ಪನ ಒಂದು ನಯ ಅವತಾರ ಹೇಗಿರುತ್ತೆ ಅಂತ ನೋಡೋದಕ್ಕೆ ದೊಡ್ಡಮನೆ ಭಕ್ತರು, ದೊಡ್ಡಮನೆ ದೊರೆ, ಕೋಟ್ಯಾಂತರ ಅಭಿಮಾನಿಗಳ ದೇವ್ರು, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ವರ್ಷ ತಮ್ಮ ಬರ್ತ್ಡೇಗೆ ತಮ್ಮ ಅಭಿಮಾನಿಗಳಿಗೆ ಸಾಕಷ್ಟು ಉಡುಗೊರೆಗಳನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಎಸ್, ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಸಾಕಷ್ಟುಗಳು ಗಿಫ್ಟ್ಗಳು ಸಿಗುತ್ತೆ ಅಭಿಮಾನಿಗಳಿಂದ. ಶಿವಣ್ಣನಿಗೆ ಸಿಗುತ್ತೆ, ಶಿವಣ್ಣನ ಕಡೆಯಿಂದ ಅಂದ್ರೆ ಅವ್ರ ಸಿನಿಮಾ ಟೀಮ್ಗಳಿಂದ ಅಭಿಮಾನಿಗಳಿಗೆ ಸಾಕಷ್ಟು ಸರ್ಪ್ರೈಸ್ಗಳು ಕಾದಿರುತ್ತೆ. ಅದರಂತೆ ಈ ವರ್ಷ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬರ್ತ್ಡೇಗೆ ಸಾಕಷ್ಟು ಸರ್ಪ್ರೈಸ್ಗಳು ಕಾದಿದೆ. ಅದರಲ್ಲಿ ಮೊದಲನೇದು ಭೈರತಿ ರಣಗಲ್ ಚಿತ್ರದ ಟೀಸರ್. ಎಸ್, ಇವತ್ತು ಭೈರತಿ ರಣಗಲ್ ಸಿನಿಮಾ ತಂಡ ಜುಲೈ 12ನೇ ತಾರೀಕು ಭೈರತಿ ರಣಗಲ್ ಚಿತ್ರದ ವರ್ಡಿಕ್ಟ್ ಅಂದ್ರೆ ಮೊದಲ ವರ್ಡಿಕ್ಟ್ ಔಟ್ ಆಗುತ್ತೆ ಅನ್ನುವಂಥ ಧಮಾಕೇದಾರ್ ಸಮಾಚಾರವನ್ನ ನೀಡಿದೆ. ಭೈರತಿ ರಣಗಲ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ಸೊ ನರ್ತನ್ ಮತ್ತೆ ಶಿವಣ್ಣ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗಿರೋದ್ರಿಂದ ಭೈರತಿ ರಣಗಲ್ ಚಿತ್ರದಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಈಗಾಗಲೇ ರಿಲೀಸ್ ಆಗಿರತಕ್ಕಂಥ ಪೋಸ್ಟರ್ಸ್, ಫಸ್ಟ್ ಲುಕ್ ಮತ್ತೆ ಗ್ಲಿಮ್ಸ್ ಗಳನ್ನ ನೋಡಿದ್ರೆ ಭೈರತಿ ರಣಗಲ್ ಸಿನಿಮಾ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ ಹೇಗಿರುತ್ತೆ ಸಿನಿಮಾ ಅಂತ. ಸೊ ಹಾಗಾದ್ರೆ ಜುಲೈ 12ನೇ ತಾರೀಕು ರಿಲೀಸ್ ಆಗ್ತಕ್ಕಂಥ ಟೀಸರ್ ನಲ್ಲಿ ಶಿವಣ್ಣನ ಅಬ್ಬರ ಆರ್ಭಟ ಹೇಗಿರುತ್ತೆ, ಭೈರತಿ ರಣಗಲ್ ಸಿನಿಮಾ ಕಂಪ್ಲೀಟ್ ಆಗಿ ಔಟ್ಲುಕ್ ಹೇಗೆ ಬಂದಿದೆ ಅನ್ನೋದನ್ನ ಕಾದ್ ನೋಡಬೇಕು. ಅವತ್ತು ಸಿಗುತ್ತೆ ಜುಲೈ 12ನೇ ತಾರೀಕು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 62ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅದ್ದೂರಿಯಾಗಿ ಈ ವರ್ಷ ಅಭಿಮಾನಿಗಳ ಜೊತೆ ಏನಾದರೂ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾರಾ ಅಥವಾ ಪ್ರತಿ ವರ್ಷ ಅವರು ಫ್ಯಾನ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು. ಆದರೆ ಕಳೆದ 4-5 ವರ್ಷಗಳಿಂದ ಏನೇನಾಯ್ತು ಅನ್ನುವಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಸೊ ಈ ವರ್ಷ ಏನಾದರೂ ಸರ್ಪ್ರೈಸ್ ಕೊಡ್ತಾರಾ ಫ್ಯಾನ್ಸ್ಗೆ, ಮನೆ ಮುಂದೆ ಶಿವಣ್ಣನ ಅಭಿಮಾನಿಗಳು ಅದ್ದೂರಿಯಾಗಿ ಬರ್ಡೇ ಏನಾದರೂ ಸೆಲೆಬ್ರೇಟ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಬಟ್ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಥವಾ ಮಾಡ್ಕೊಳ್ಳದೆ ಇರಲಿ, ಅವ್ರ ಕಡೆಯಿಂದ ಸಿಗಬೇಕಾಗಿರ್ತಕ್ಕಂಥ ಸರ್ಪ್ರೈಸ್ಗಳಂತೂ ಸಿಗ್ತಾನೆ ಹೋಗುತ್ತೆ. ಸೊ ಭೈರತಿ ರಣಗಲ್ ಸಿನಿಮಾದ ನಂತರ ಉತ್ತರಾಖಂಡ ಸಿನಿಮಾ ಟೀಮ್ ಕೂಡ ಒಂದು ಚಿತ್ರದ ಒಂದು ಟೀಸರ್ನ ಬಿಡೋದಕ್ಕೆ, ಅಂದ್ರೆ ಕ್ಯಾರೆಕ್ಟರ್ ಟೀಸರ್, ಶಿವಣ್ಣ ಉತ್ತರಾಖಂಡ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಆಫ್ಟರ್ ಟಗರು ನಂತರ ಡಾಲಿ ಮತ್ತೆ ಶಿವಣ್ಣ ಕಾಂಬಿನೇಷನ್ ರಿಪೀಟ್ ಆಗಿರೋದ್ರಿಂದ ಉತ್ತರಾಖಂಡ ಸಿನಿಮಾದ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ರೋಹಿತ್ ಪದಕಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ. KRG ಸಂಸ್ಥೆಯಿಂದ ಈ ಸಿನಿಮಾ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಈ 2 ಸಿನಿಮಾಗಳು ಮಾತ್ರ ಅಲ್ಲ, ಇನ್ನು ಸಾಕಷ್ಟು ಸಿನಿಮಾ ಇದೆ. ಶಿವಣ್ಣನವರ ಮಗಳಾಗಿರ್ತಕ್ಕಂಥ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಹೊಸ ಪ್ರೊಡಕ್ಷನ್ ಶುರು ಮಾಡಿದ್ದಾರೆ. ಆ ಒಂದು ಪ್ರೊಡಕ್ಷನ್ ಅಲ್ಲಿ ಸಾಕಷ್ಟು ಸಿನಿಮಾಗಳು ಲೈನ್ ಅಪ್ ಆಗ್ತಾ ಇದೆ. ಅದರಲ್ಲಿ ಫೈರ್ ಫ್ಲೈ ಅನ್ನುವಂಥ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಶಿವಣ್ಣ ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಮಗಳ ಸಿನಿಮಾದಲ್ಲಿ ಅಪ್ಪನ ಒಂದು ನಯ ಅವತಾರ ಹೇಗಿರುತ್ತೆ ಅಂತ ನೋಡೋದಕ್ಕೆ ದೊಡ್ಡಮನೆ ಭಕ್ತರು ಕಣ್ಣರಳಿಸಿ ಕಾದಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಸಿನಿಮಾದ ಜೊತೆಗೆ ಮಗದೊಂದು ಸಿನಿಮಾ ಇದೆ, ಭೈರವನ ಕೊನೆ ಪಾಠ ಅಂತ. ಈ ಸಿನಿಮಾ ಹೇಮಂತ್ ರಾವ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಸಾಕಷ್ಟು ಸಿನಿಮಾ ಮಾಡಿದರೆ ಕನ್ನಡ ಚಿತ್ರರಂಗದಲ್ಲಿ ಹೇಮಂತ್ ರಾವ್ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು. ಸಪ್ತಸಾಗರದಾಚೆ ನಂತರ ಯಾವ ಸಿನಿಮಾ ಮಾಡ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿಗೆ ಬಿಗ್ ಬ್ರೇಕ್ ಬಿದ್ದಿದೆ. ಭೈರವನ ಕೊನೆ ಪಾಠ ಇದು ಕೂಡ ಶಿವಣ್ಣನವರ ಒಂದು ನಯಾ ಸಿನಿಮಾ. ಹೇಮಂತ್ ರಾವ್ ಡೈರೆಕ್ಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ. ಈ ಹಿಂದೆ ಅವರು ಸಪ್ತಸಾಗರದಾಚೆ ಸಿನಿಮಾ ಮಾಡಿದ್ರು. ಅನಂತರ ಯಾವ ಸಿನಿಮಾ ಮಾಡ್ತಾರೆ ಹೇಮಂತ್ ರಾವ್ ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿಗೆ ಬಿಗ್ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಮಾಸ್ ಲೀಡರ್ ಜೊತೆ ಒಂದು ಹೊಸ ಸಿನಿಮಾ ಶುರು ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ಅದರ ಒಂದು ಅಧಿಕೃತವಾಗಿ ಮಾಹಿತಿನ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರದ ಫಸ್ಟ್ ಲುಕ್ಕು ಮತ್ತೆ ಒಂದಿಷ್ಟು ಗ್ಲಿಮ್ಸ್ಗಳನ್ನು ನಾವು ಶಿವಣ್ಣನ ಬರ್ತ್ಡೇಗೆ ನೋಡ್ಬೋದು. ಈ ಚಿತ್ರದ ಜೊತೆಗೆ 45 ಅಂತ ಒಂದು ಸಿನಿಮಾ ಇದೆ. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಶಿವಣ್ಣನವರ ಕಾಂಬಿನೇಷನ್ ಇರುತ್ತೆ. ಈ ಚಿತ್ರದ ಒಂದು ಟೀಸರ್ ಕೂಡ ಬರ್ತ್ಡೇಗೆ ಸ್ಪೆಷಲ್ ಆಗಿ ರಿಲೀಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಜೈಲರ್ ಸಿನಿಮಾದ ನಂತರ ಶಿವಣ್ಣನಿಗೆ ಪರಭಾಷೆಯಲ್ಲಿ ಸಾಕಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನರಸಿಂಹನ ಅವತಾರವನ್ನು ನೋಡಿ ಕ್ಲೀನ್ ಬೋಲ್ಡ್ ಆದಂಥ ಪರಭಾಷಿಗರು ಹೊಸ ಸಿನಿಮಾಗೆ ಶಿವಣ್ಣನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಜೈಲರ್ ಸಿನಿಮಾದ ನಂತರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಅಂದ್ರೆ ಧನುಷ್ ಜೊತೆ ಶಿವಣ್ಣ ಆಕ್ಟ್ ಮಾಡಿದ್ರು. ಅನಂತರ ಯಾವ ಸಿನಿಮಾ ಇರುತ್ತೆ ಪರಭಾಷೆಯಲ್ಲಿ ಅನ್ನುವಂಥ ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಈಗ ಅವರು ಮೆಗಾ ಪ್ರಿನ್ಸ್ ಅಂದ್ರೆ ಮಗಧೀರನ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ. ರಾಮ್ ಚರಣ್ ತೇಜ ಮತ್ತು ಬುಚ್ಚಿ ಬಾಬು ಸನಾ ಕಾಂಬಿನೇಷನ್ ಅಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ. ಸಿನಿಮಾ ಅನೌನ್ಸ್ ಆಗಿ ಶೂಟಿಂಗ್ ಶುರುವಾಗಿದೆ. ಈ ಚಿತ್ರದ ಒಂದು ಲುಕ್ ಅಂದ್ರೆ ಮೊದಲ ಲುಕ್ ಏನಾದರೂ ಶಿವಣ್ಣನ ಬರ್ಡೇಗೆ ಬರ್ಬೋದು, ಅದೊಂದು ನಿರೀಕ್ಷೆ ಇದ್ದೇ ಇದೆ. ಇಷ್ಟೇ ಅಲ್ಲ, ಸಾಕಷ್ಟು ಅಂದ್ರೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಸಿನಿಮಾ ರಂಗದಿಂದನೂ ಕೂಡ ನಮ್ಮ ಮಾಸ್ ಲೀಡರ್ಗೆ ಮಣೆ ಹಾಕ್ತಾ ಇದ್ದಾರೆ.
ಜೈಲರ್ನಲ್ಲಿ 4-5 ನಿಮಿಷ ಬಂದೋಗಿ ಅಬ್ಬರಿಸಿ ಬೊಬ್ಬಿರದ ಶಿವಣ್ಣನ ನೋಡಿ, ಅಂದ್ರೆ ಜೈಲರ್ಗೆ ಒಂದು ತೂಕ ಬಂದಿದ್ದೆ ಶಿವಣ್ಣನಿಂದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು, ಸಾವಿರಾರು ಕೋಟಿ ಕಮಾಯಿ ಮಾಡ್ತು, ಅದೆಲ್ಲ ನಿಮ್ಗೆ ಗೊತ್ತಾ ಇದೆ ವಿಚಾರ. ಸೊ ಹೀಗಾಗಿ ಶಿವಣ್ಣನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ. ಇತ್ತ ಕನ್ನಡ ಚಿತ್ರರಂಗದಲ್ಲೂ ಕೂಡ ಶಿವಣ್ಣನ ಕಾಲ್ ಶೀಟ್ ಸಿಕ್ಕರೆ ಸಾಕು ಅಂತ ಇವತ್ತಿಗೂ ಕೂಡ ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಕ್ಯೂನಲ್ಲಿ ನಿಂತಿದ್ದಾರೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ 5ರಿಂದ 10 ಸಿನಿಮಾಗಳು ಹೊಸದಾಗಿ ಸೆಟ್ಟೇರ್ತಾನೆ ಇರುತ್ತೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬರ್ಡೇ ದಿನ ಹೊಸ ಸಿನಿಮಾಗಳು ಅನೌನ್ಸ್ ಆಗುತ್ತೆ. ಮೊದಲ ಲುಕ್ಕು, ಟೀಸರು, ಟ್ರೈಲರು, ಹಾಡುಗಳು ರಿಲೀಸ್ ಆಗೋದ್ರ ಜೊತೆಗೆ ಹೊಸ ಸಿನಿಮಾಗಳು ಅನೌನ್ಸ್ ಆಗುತ್ತೆ. ಅದರಂತೆ ಈ ವರ್ಷ ನಮ್ಮ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿಯ ಹುಟ್ಟು ಹಬ್ಬದಂದು ಮತ್ತೆ ಯಾವೆಲ್ಲ ಹೊಸ ಸಿನಿಮಾಗಳು ಸೆಟ್ಟೇರುತ್ತೆ, ಯಾವ್ಯಾವ ಚಿತ್ರತಂಡದವರು ಶಿವಣ್ಣನಿಗೆ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.